ಜೀವನವನ್ನ ನಿಭಾಯಿಸುವಂಥದ್ದು, ಎಷ್ಟು ಬೇಕು ಅಷ್ಟನ್ನೇ ಖರ್ಚು ಮಾಡ್ತಾ ಅದರ ಜೊತೆಗೆ ಉಳಿಸ್ತಾ ಒಂದು ಇಡೀ ಮನೆಯನ್ನ ನಡೆಸಬೇಕು ಅಂದ್ರೆ ಒಂದು ಹೆಣ್ಣು ಮಗಳಲ್ಲಿ, ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ದೇ ಇರ್ತಾರೆ. ಆದರೆ ಇವತ್ತು ನನಗೆ ಖುಷಿ ಮತ್ತೆ ಹೆಮ್ಮೆ ವಿಚಾರ ಅಂದ್ರೆ ಮಹಿಳಾ ಸಾಧಕಿಯೊಬ್ಬರು ಇವತ್ತು ನಮ್ಮೊಟ್ಟಿಗಿದ್ದಾರೆ. DSP ಮ್ಯೂಚುವಲ್ ಫಂಡ್ ನಲ್ಲಿ ತರಬೇತುದಾರರಾಗಿ ಆಗಿರುವಂತಹ ಶ್ರೀಮತಿ ಉಷಾ ನಾಯರ್ ಅವರು ಇವತ್ತು ನಮ್ಮ ನಡುವೆ ಇದ್ದಾರೆ. ಇವರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಹಾಗೆ ಡಿಸ್ಟ್ರಿಬ್ಯೂಷನ್ ಹೆಡ್ ಆಗಿದ್ದಾರೆ. 20 ವರ್ಷಗಳ ಸುದೀರ್ಘ ಅನುಭವವನ್ನ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಇದುವರೆಗೆ ಆಕ್ಸಿಸ್, IDFC, ಬಿರ್ಲಾ ಸನ್ ಲೈಫ್, ICICI ಪ್ರುಡೆನ್ಷಿಯಲ್, ನಂತರ ಈ ರೀತಿಯ ಸಾಕಷ್ಟು ವ್ಯಾಪಾರ ವಹಿವಾಟಿನ ಆಳ ಅಗಲವನ್ನ ಅರಿತಿರುವಂತಹ ಇಂಥ ಸಾಧಕಿ ಇವತ್ತು ನಮ್ಮೊಟ್ಟಿಗಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಉಷಾ ನಾಯರ್ ಅವರನ್ನ ಸ್ವಾಗತಿಸೋಣ. ಉಷಾ ನಾಯರ್ ಅವರು ವೇದಿಕೆ ಮೇಲೆ ಬಂದು ತಮ್ಮ ವ್ಯಾಲ್ಯೂಬಲ್ ಥಾಟ್ಸ್ ಅನ್ನ ನಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗುಡ್ ಮಾರ್ನಿಂಗ್. ಕನ್ನಡದಲ್ಲಿ ಮಾತಾಡ್ಬೋದಾ? ಥ್ಯಾಂಕ್ ಯು. ಆಶೀಶ್ ಸೋಮಯ್ಯ ಸರ್, ಕಿಶನ್ ಶರ್ಮಾ ಎಲ್ಲರೂ ಬೇರೆ ಬೇರೆ ಐಡಿಯಾಸ್, ಬಟ್ ಒಟ್ಟಿಗೆ ಐಡಿಯಾ ನಿಮ್ಮ ಹತ್ರ ಕೊಟ್ಟಿದ್ದೆ. ಅವರು ಹೇಳಿದೆ, ಕಿಶನ್ ಶರ್ಮಾ ಸರ್, ನಂಗೆ ಹೊಸ ಹೇಳಕ್ಕೆ ಏನೂ ಇಲ್ಲ, ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಿದೋ ಅದೇ ನಮ್ಗೆ ತಿರ್ಗಾ ನೋಡ್ಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ವಿ ಹ್ಯಾವ್ ಟು ಫಾಲೋ ದಟ್. ಸೊ ನಾನು ಈಗ ಹೇಳ್ಬೋದು ವಿಷಯ, ನೀವು ತುಂಬಾ ಸಾರಿ ಕೇಳಿರ್ಬೋದು, ಬಟ್ ಒಂದು ರಿಪೀಟ್ ಮಾಡ್ಬಿಟ್ರೆ ತಿರ್ಗಾ ಅದು ರಿವಿಷನ್ ಆಗುತ್ತೆ. ಹುಡುಗರಿಗೆ ನಾವು ಹೇಳ್ತಾ ಇದೀವಿ ಅಲ್ವಾ, ರಿವಿಷನ್ ಮಾಡಿ ಎಕ್ಸಾಮ್ ಮುಂಚೆ 5 ಸಾರಿ 6 ಸಾರಿ 10 ಸಾರಿ ರಿವಿಷನ್ ಮಾಡಿ ಅಂತ ಹೇಳ್ತಾರ. ಸ್ವಲ್ಪ ವಿಷಯ ರಿವಿಷನ್ ಮಾಡಕ್ಕೆ ನಾ ಈಗ ಹೇಳ್ತೀವಿ ನಿಮ್ಮ ಹತ್ರ. ಸೊ ಟಾಪಿಕ್ ಟೈಟಲ್ ಏನಂದ್ರೆ ಮಾರ್ಕೆಟ್ಸ್ ಫ್ಲಕ್ಚುಯೇಟ್ ಬಟ್ ಗುಡ್ ಇನ್ವೆಸ್ಟರ್ಸ್ ಡೋಂಟ್ ಫ್ಲಕ್ಚುಯೇಟ್. ಎಲ್ಲ ಮೂವೀಸು ನೋಡಿರ್ಬೋದು ನೀವು, ಚಕ್ದೆ, ದಂಗಲ್, ಆಲ್ ದೀಸ್ ಮೂವೀಸ್ ಆಲ್ ಆಫ್ ಯು ಹ್ಯಾವ್ ಸೀನ್. ಒಂದು ಕಾಮನ್ ಫ್ಯಾಕ್ಟರ್ ಇದೆ ಇದರಲ್ಲಿ, ಏನದು? ಕೋಚ್ ಇದೆ ಅದರಲ್ಲಿ. ದ ಕೋಚ್ ಇಸ್ ದ ಒನ್ who inspired the team to win. Sharan Patel sir and his team with the right name called Inspire is inspiring you to enjoy Nityotsava and Amrit Kal of Bharat. So be thankful and stick to what you say. Arjuna, Mahabharata nallinu Arjuna, he won the Kurukshetra. He only asked, what did Duryodhana ask? Nimdu ella sainya nange kodi andu. ಅರ್ಜುನ ಏನ್ ಕೇಳಿದೆ? ಕೃಷ್ಣ ನನ್ಗೆ ಸಾರಥಿಯಾಗಿ ಕೃಷ್ಣ ಬೇಕು. ಸೊ ಯು ಹ್ಯಾವ್ ಅನ್ ಅಡ್ವೈಸರ್, ಸ್ಟಿಕ್ ಟು ಹಿಮ್, ಬಿ ಹ್ಯಾಪಿ. ಇದು ನಾ ಕ್ವಿಕ್ ಆಗಿ ಹೇಳ್ತೀನಿ, ಬಿಕಾಸ್ ಆಶೀಶ್, ಕಿಶನ್ ಶರ್ಮಾ ಎಲ್ಲರೂ ಹೇಳಿದೆ. ನಮ್ ಸೆಕೆಂಡ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ಇಸ್ ಯು ಮಸ್ಟ್ ಹ್ಯಾವ್ ಅನ್ ಅಡ್ವೈಸರ್, ಯು ಹ್ಯಾವ್ ಒನ್, ಸ್ಟಿಕ್ ಟು ಇಟ್ ಲೈಕ್ ಅರ್ಜುನ ಡಿಡ್. ಓಕೆ, ಇದು ಓಲ್ಡ್ ಬ್ಯಾಂಗ್ಳೂರು, ಇದು ನಮ್ಮ ಹೊಸ ಬ್ಯಾಂಗ್ಳೂರು. ಮುಂಚೆ ಎಲ್ಲ ನಾವು ಹೇಳ್ತೀವಿ, ಅವರ ತುಂಬಾ ಚಾಲ ಇದಾಗಿ ಹೇಳಿದ್ದಾರೆ ಕಿಶನ್ ಶರ್ಮಾ. 5 siblings ಇದ್ರು, ಒಂದೇ ಫಾದರ್ ಎಲೋನ್ ವಾಸ್ ಅರ್ನಿಂಗ್. 25th ಇಂದ ನಮಗೆ ಯು ವಿಲ್ ಬಿ ಸ್ಟ್ರಗ್ಲಿಂಗ್ ಫಾರ್ ಮನಿ. ಅದು ಒಂದು ಕಾಮನ್ ಸ್ಟೋರಿ. ಲೋವರ್ ಮಿಡಲ್ ಕ್ಲಾಸ್ ಅಪ್ಬ್ರಿಂಗಿಂಗ್ ಅಲ್ಲಿ 20-30 years, ಈ ರೂಮ್ ಅಲ್ಲಿ ಯಾರು ಅವರು 50-55 years ಇದ್ರೆ ಎಲ್ಲರಿಗೂ ಇದು ಗೊತ್ತಾಗುತ್ತೆ ಇಲ್ವಾ? ಬಿಕಾಸ್ ವಿ ಆಲ್ ವೆಂಟ್ ಥ್ರೂ ದಿಸ್ ಸಿಚುವೇಶನ್. So that was roti kapda makan. That was the term that India used. But today's generation, what are they saying? Zindagi na milegi dobara. We want to enjoy life, right? And then phone. He asked that question. Kiske paas zyada keemti wala phone hai, right? We know in our homes our children use more expensive phone who is not earning. That is the reality. 2-wheeler ಸಾಕಾಗಲ್ಲ, Harley Davidson ಬೇಕು, BMW bike ಬೇಕು, correct? ಒಂದು ಮನೆ ಬರ್ಬೋದು ಆ ಕಾಸ್ಟ್ ಅಲ್ಲಿ 30 ವರ್ಷ ಮುಂಚೆ, ಕರೆಕ್ಟ್? ವೆಡ್ಡಿಂಗ್, ನಾಟ್ 1 day ವೆಡ್ಡಿಂಗ್, half a day ವೆಡ್ಡಿಂಗ್, ಎಸ್ಪೆಷಲಿ ಸೌತ್ ಇಂಡಿಯನ್ ವೆಡ್ಡಿಂಗ್ಸ್, ಸಿಂಪಲ್ ವೆಡ್ಡಿಂಗ್ಸ್ ನಮ್ದೆಲ್ಲ. ಬಟ್ ಈಗ 5 days 10 days ವೆಡ್ಡಿಂಗ್, ಡೆಸ್ಟಿನೇಷನ್ ವೆಡ್ಡಿಂಗ್. ಸೊ ಲೈಫ್ ಸ್ಟೈಲ್ ಇಸ್ ಚೇಂಜಿಂಗ್. ಯು ನೀಡ್ ಟು ಕ್ರಿಯೇಟ್ ವೆಲ್ತ್. ಹ್ಯಾಬಿಟ್ಸ್ ಕೆನಾಟ್ ಬಿ ಚೇಂಜ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಸನಲ್ ಕೇರ್, ಬ್ಯೂಟಿ. ಇಂಡಿಯಾನಲ್ಲಿ ಲಾಸ್ಟ್ ಇಯರ್ 27,000 rupees ಸೋಪ್ಸ್ ನಾವೆಲ್ಲ ಯೂಸ್ ಮಾಡಿದೆ. ಓನ್ಲಿ ಸೋಪ್, ಶಾಂಪೂ, ಕಲರ್ ಕಾಸ್ಮೆಟಿಕ್ಸ್, ಡಿಯೋಡ್ರೆಂಟ್. ಈ ತರ ಯಾರು ಲೇಡೀಸ್ ಹತ್ರ ನೋಡ್ಬೇಡ. ಲೇಡೀಸ್ ಇಂದ ಜಾಸ್ತಿ ಕಾಸ್ಮೆಟಿಕ್ಸ್ ಮೆನ್ ಆರ್ ಯೂಸಿಂಗ್. ಓಕೆ, ಟ್ರಾವೆಲ್. ಮುಂಚೆ ಎಲ್ಲ ಟ್ರಾವೆಲ್ ಅಂದ್ರೆ ಏನು? ಬ್ಯಾಂಗ್ಳೂರಿಂದ ಮೈಸೂರು ಹೋಗರ್ದು, ಇಲ್ಲ ಹುಬ್ಳಿ ಹೋಗರ್ದು, ನಮ್ ಅಮ್ಮ ಮನೆ ಅಪ್ಪ ಮನೆ ಹೋಗರ್ದು ಇಲ್ವಾ? ಅದೇನೆ ಈಗ ಸಿಂಗಪೂರ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಹೊಸ ಜಾಗ ಎಲ್ಲ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿನೂ ಯೂಟ್ಯೂಬ್ ಅಲ್ಲಿನೂ ಸಿಗುತ್ತೆ. ಅಲ್ಲಿ ಟ್ರಾವೆಲ್ ಮಾಡಬೇಕು. ಇಂಡಿಯನ್ಸ್ ಆರ್ ದ 5th largest tourism lovers. World alli Indians travel the 5th highest in all over the world. That is what the data is showing. Okay, India ge barodu bere, ನಾವು ಹೋಗರ್ದು ಬೇರೆ ವಿಷಯ. So all I'm saying is, from a savings economy we have moved to a consumer economy. Advisor ಬೇಕೇ ಬೇಕು, ಸೇವಿಂಗ್ಸ್ ಬೇಕು, ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು. ಬಿಕಾಸ್ ಲಾಟ್ ಆಫ್ ಟೈಮ್ಸ್ ವಿ ಸೇ FD ನಲ್ಲಿ ಹಾಕ್ಬೋದು, ಇಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕ್ಬೋದು.
FD ನಲ್ಲಿ ಹಾಕೋದು ತುಂಬಾ ಚೆನ್ನಾಗಿತ್ತು ವೆನ್ ಯು ಆರ್ ಗೆಟಿಂಗ್ 15% ಇಂಟ್ರೆಸ್ಟ್ ರೇಟ್ ಇನ್ FD. 1980s ಅಲ್ಲಿ ನಮ್ಗೆ 15-16% ಇಂಟ್ರೆಸ್ಟ್ ರೇಟ್ ಬಂದಿದೆ. ಈಗ ಎಷ್ಟು ಬರುತ್ತೆ ಬ್ಯಾಂಕ್ ಅಲ್ಲಿ? 6-7%. ನಮ್ದು ಈ ಟ್ರಾವೆಲ್, ಟೂರಿಸಂ, ಹೊಸ ಫೋನ್, ಹೊಸ ಗಾಡಿ, ಇದಕ್ಕೆ ಎಲ್ಲ ಇನ್ಫ್ಲೇಷನ್ ನೋಡಿದಂದ್ರೆ that goes up by 8-10%. ಸೊ ಬ್ಯಾಂಕ್ ಇಂದ ನಿಮ್ಗೆ 7% ಬರುತ್ತೆ, ನಮ್ದು ಖರ್ಚ ಇರೋದು 8%, 9% ನಲ್ಲಿ ಗ್ರೋ ಆಗಿದಂದ್ರೆ ಹೆಂಗ್ ಬ್ಯಾಲೆನ್ಸ್ ಆಗುತ್ತೆ? To maintain your lifestyle itself, you need to invest in an asset class which will give you better returns. Okay? Sensex, ಇದು ಕಿಶನ್ ಜಿ आपके सामने उन्होंने बताया था. ಈಗ ನೋಡಿ ಅದು ಹೆಂಗಂತು 100 ಪಾಯಿಂಟ್ಸ್ ಇದ್ರು ಸೆನ್ಸೆಕ್ಸ್ 1977 ಅಲ್ಲಿ 79 ಅಲ್ಲಿ. ಲಾಸ್ಟ್ ವೀಕ್ ಇಟ್ ಕ್ರಾಸ್ಡ್ 80,000 ಪಾಯಿಂಟ್. ಇದಕ್ಕೆ ಒಂದು ಕಂಪ್ಯಾರಿಸನ್ ನಾನು ನಿಮ್ಗೆ ಹೇಳ್ತೀವಿ. ಈಗ 1979 ಅಲ್ಲಿ ಗೋಲ್ಡ್ ಪ್ರೈಸ್ ಎಷ್ಟೊಂದು ಜ್ಞಾಪಕ ಇದೆಯಾ? 10 grams ಗೋಲ್ಡ್ ಗೆ ಎಷ್ಟಂತು? ಡಸ್ ಎನಿವನ್ ರಿಮೆಂಬರ್ ಹಿಯರ್? somebody said it correctly. 1000 rupees. ಸೊ 1 ಗ್ರಾಮ್ ಗೋಲ್ಡ್ ಗೆ ಎಷ್ಟು? 100 rupees. 1 ಗ್ರಾಮ್ ಗೋಲ್ಡ್, 1 ಗ್ರಾಮ್ 1 unit of Sensex was the same price. Are you with me? 1 gram gold in 1979 was 100 rupees. 1 unit of Sensex was 100 rupees. Today, Sensex 1 unit is how much? 80,000. What is 1 gram of gold today? 7,000, 8,000? Yes? So there goes the answer. Gold is a good asset. So for all the ladies who put pressure on your husbands to buy gold, please understand, Sharan Patel sir ಹೇಳುವಾಗ ಅವರಿಗೆ SIP ಮಾಡಕ್ಕೆ ಪರ್ಮಿಷನ್ ಕೊಡಿ. ಜಾಸ್ತಿ ಗೋಲ್ಡ್ ಅವರು ನಿಮ್ಗೆ ತಗೊಳ್ಬಹುದು 5 years ಆದ್ಮೇಲೆ. Because that investment will grow at the rate of 15-16%. Ashish said, only Sensex, only Intex, you will make 16%. You have made. You will make more from other schemes, what they suggest you. So understand, ಸಾರ್ಥಿ ಜರೂರಿ है, ಅಡ್ವೈಸರ್ ಬೇಕು, ಕನ್ಸಂಪ್ಷನ್ ಇಕಾನಮಿ, ಅದಕ್ಕೆ ಎರಡು ಕಂಬೈನ್ ಮಾಡಿ ನಿಮ್ಗೆ ಈ ತರ ರಿಟರ್ನ್ಸ್ ಇಲ್ಲ ವೆಲ್ತ್ ಕ್ರಿಯೇಷನ್ ಆಗುತ್ತೆ. ಇದು ಒಂದು ಮ್ಯಾರೇಜ್ ತರ ಇದೆ, ರೈಟ್? ಮೋಸ್ಟ್ ಆಫ್ ಯು ವುಡ್ ಹ್ಯಾವ್ ಬೀನ್ ಮ್ಯಾರಿಡ್ ಹಿಯರ್ ಫಾರ್ 20-25 years. ಎಷ್ಟು ಜನ ಇದೆ 20-25 years ಮ್ಯಾರೇಜ್? 15 years ಮ್ಯಾರೇಜ್, ಕ್ವೈಟ್ ಅ ಲಾಟ್ ಆಫ್ ಪೀಪಲ್, ರೈಟ್? ಈ 15-20-25 years ಅಲ್ಲಿ ಎಷ್ಟು ಸರಿ ಸ್ವಲ್ಪ ಡೌಟ್ ಇದ್ರು, ಈ ತರ ಬಿಹೇವ್ ಮಾಡಿರೋದು ಇವತ್ ನೆನ್ನೆವರೆಗೂ ಸರಿಯಾಗಿದೆ, ಇವತ್ತಿಗೆ ಮೂಡ್ ಆಯ್ತು, ಈ ತರ ಮೂಡ್ ಆಫ್ ಆಯ್ತು. ಡು ದ ಹಸ್ಬೆಂಡ್ಸ್ ಫೀಲ್ ಸೋ? ಎಸ್. ಡು ದ ವೈಫ್ಸ್ ಫೀಲ್ ಸೋ? ಎಸ್. ಇಲ್ವಾ ಮೇಡಮ್? ಯು ಆರ್ ಸೀತಾ ಮಾದರ್, ರೈಟ್? I feel that after 31 years of marriage, ತುಂಬಾ ಸಾರಿ ಯಾತರ ಸ್ವಲ್ಪ ಡೌಟ್ ಬರುತ್ತೆ, ಏನಾಯ್ತು ಇವ್ರಿಗೇನಾ ನಾ ಮದುವೆ ಮಾಡಿದ್ದು? ಓಕೆ, ಮಾರ್ಕೆಟ್ಸ್ ಬಿಹೇವ್ ಲೈಕ್ ದಟ್. ಈಗ ತುಂಬಾ ಚೆನ್ನಾಗಿ ಮೂಡಿದೆ, ದಿನಾ ಸೀರೆ, ದಿನಾ ನಗೆ, ದಿನಾ ಹೋಟೆಲ್, ನೈಸ್ ಕೇಸರಿ ಬಾತ್, ನೈಸ್ ಒಬ್ಬಟ್ಟು, ಎವ್ರಿಥಿಂಗ್ ಇಸ್ ಕಮಿಂಗ್ ಯೋರ್ ವೇ. ಓಕೆ, 5 ವರ್ಷ ಮುಂಚೆ ಗೊತ್ತೇ ಇಲ್ಲ ಮೂಡ್ ಏನಂದು, ಏನ್ ಕೊಟ್ರು ಚೆನ್ನಾಗಿಲ್ಲ, ಏನ್ ಹೇಳಿದು ಸರಿ ಇಲ್ಲ, ಗಂಡ ಹೆಂಡತಿ ಇಬ್ರು. ಮಾರ್ಕೆಟ್ಸ್ ಬಿಹೇವ್ ಲೈಕ್ ದಟ್. ಯು ಡೋಂಟ್ ನೋ ವೆನ್ ಮಾರ್ಕೆಟ್ಸ್ ವಿಲ್ ಗಿವ್ ಯು 100% ರಿಟರ್ನ್. ಮಾರ್ಕೆಟ್ಸ್ ಕ್ಯಾನ್ ಗಿವ್ ಯು -40% ರಿಟರ್ನ್ ಆಲ್ಸೋ. 40 ವರ್ಷದಿಂದ ಈ ತರ ಬ್ಲೂ ಅಂದ್ರೆ ಮೇಲೆ, ರೆಡ್ ಅಂದ್ರೆ ಕೆಳಗಡೆ ಇದೆ, ರೈಟ್? ದಿಸ್ ಇಸ್ ದ ರೇಂಜ್ ಆಫ್ ಮಾರ್ಕೆಟ್ಸ್. ಇಟ್ ಇಸ್ ಲೈಕ್ ಮ್ಯಾರೇಜ್. 25-30 years ಅಲ್ಲಿ ಆಲ್ಮೋಸ್ಟ್ ಹ್ಯಾಪಿ, right? That is how you, and that is what we tell our children. Marriage andre solpa, what is that word? Turbulence and adjustment. Only then you can make a marriage work. Markets, marriage, dono M. It will also require some adjustments. There will be turbulence, but over the long term, you will be rewarded well. ಇನ್ನೊಂದು ವಿಷಯ, ಬ್ಯಾಂಗ್ಳೂರಲ್ಲಿ, ಬಾಂಬೆನಲ್ಲಿ, ಡೆಲ್ಲಿನಲ್ಲಿ ನಮ್ಗೆ ಎಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಎಷ್ಟು ಜನ ಇಲ್ಲಿ ಬಿಲೀವ್ ಮಾಡ್ತಾರೆ ರಿಯಲ್ ಎಸ್ಟೇಟ್ ಇಸ್ ಅ ಬೆಟರ್ ಇನ್ವೆಸ್ಟ್ಮೆಂಟ್ ದಾನ್ ಗೋಲ್ಡ್? ಈಗ ನಾ ಹೇಳಿದೆ, ಓಕೆ, ಸೊ ಅದು ಮೋಸ್ಟ್ಲಿ ಕನ್ವಿನ್ಸ್ ಆಗಿರ್ಬೋದು. ರಿಯಲ್ ಎಸ್ಟೇಟ್ ಇಸ್ ಬೆಟರ್ ಅಂತ ಎಷ್ಟು ಜನ ಹೇಳರು? ಯು ವಿಲ್ ಮೇಕ್ ಮೋರ್ ಮನಿ ಇನ್ ರಿಯಲ್ ಎಸ್ಟೇಟ್. ಸೊ ಲೆಟ್ ಮಿ ಕರೆಕ್ಟ್ ಯುವರ್ ಮಿತ್, ಇಟ್ ಇಸ್ ರಾಂಗ್. ಇಂಡಿಯಾನಲ್ಲಿ ಎಷ್ಟು ಸಿಟೀಸ್ ಇದೆ, ಅದು ಬ್ಯಾಕ್ ಇಂದ ನೋಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ರೆಂಟಲ್ ಈಲ್ಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ರೆಂಟಲ್ ಈಲ್ಡ್ ಗೆ ಅರ್ಥ ಏನಂದ್ರೆ, ನಾನೊಂದು ಮನೆ ತಗೊಂಡಿದ್ದೆ 50 lakhs ಅಲ್ಲಿ, ನಾನು ಇರೋದಿಲ್ಲ ಮನೆಯಲ್ಲಿ, ನಾ ಮನೆ ರೆಂಟ್ ಗೆ ಬಿಟ್ಬಿಟ್ಟು ನನ್ಗೆ ರೆಂಟ್ ಬರುತ್ತೆ 20,000 rupees per month. ಸೊ ಒಂದು ವರ್ಷದಲ್ಲಿ ಎಷ್ಟು ಬರುತ್ತೆ? 2,40,000. ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು? 50 lakhs. ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಆಯ್ತು? ಅದು ಸುಮಾರು 5% ರಿಟರ್ನ್. 2.5 lakhs ಬಂದ್ರೆ 5%. ಸೊ 2.4 lakhs ಬಂದ್ರೆ ಅರೌಂಡ್ 5%. ಇದಕ್ಕೆ ನಾವು ರೆಂಟಲ್ ಈಲ್ಡ್ ಎಂದು ಹೇಳೋದು. ಇಂಡಿಯಾನಲ್ಲಿ ಡೆಲ್ಲಿ, ಬ್ಯಾಂಗ್ಳೂರ್, ಸೊ ನಾವು ಈಗ ಬ್ಯಾಂಗ್ಳೂರಲ್ಲಿ ಇದೆ, ಬ್ಯಾಂಗ್ಳೂರಲ್ಲಿ ರೆಂಟಲ್ ಈಲ್ಡ್ ಇಸ್ ಬಿಟ್ವೀನ್ 3 to 3.5%. ಅದರಿಂದ ಜಾಸ್ತಿ ನಿಮ್ಗೆ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಸಿಗುತ್ತೆ. ಯು ವಿಲ್ ಗೆಟ್ 4% ಇನ್ ಮೆನಿ ಸೇವಿಂಗ್ಸ್ ಬ್ಯಾಂಕ್. 2.5-3-6% ಕೂಡ ಕೊಡ್ರ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಸ್ ಇದೆ. ನಾವು ಯು ವಿಲ್ ಸೇ, ಬಟ್ ಅದು ನೋಡ್ಬೇಡ ಮೇಡಮ್, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಬಂತು. ಸೊ ಎಲ್ಲಾರ್ಗು ನಾ ಈಗ ಟೈಮ್ ಇಲ್ಲ, ಬಟ್ ಆಮೇಲೆ ಶರಣ್ ಸರ್ ನಿಮ್ಮ ಹತ್ರ ಇಲ್ಲ, ಇನ್ಸ್ಪೈರ್ ಟೀಮ್ RM ಹತ್ರ ನೀವು ನೋಡಿ ಒಂದು ಕ್ಯಾಲ್ಕುಲೇಷನ್ ಮಾಡ್ಬಿಡು. ನಾವು ತಗೊಂಡ ಮನೆ ಇಷ್ಟು ವರ್ಷ ಮುಂಚೆ ಈ ಪ್ರೈಸ್ ಅಲ್ಲಿ ತಗೊಂಡಿದೆ, ಈಗ ಸೇಲ್ ಮಾಡಕ್ ಹೋಗಿದಂದ್ರೆ ಎಷ್ಟು ನಂಗೆ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ರಿಟರ್ನ್. ನಾನು ನಿಮ್ಗೆ ಸ್ವಲ್ಪ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀವಿ. ನ್ಯೂ ಟಿಪ್ಪಸಂದ್ರ ಎಷ್ಟು ಜನಗೆ ಗೊತ್ತಿದೆ? ಓಕೆ, ಐ ಯೂಸ್ ಟು ಲಿವ್ ಇನ್ ಬ್ಯಾಂಗ್ಳೂರ್, ದಟ್ ಇಸ್ ವೈ ಐ ಸ್ಪೀಕ್ ಕನ್ನಡ. ನನಗೆ ಒಂದು ಫ್ಲಾಟ್ ಇದ್ರು ನ್ಯೂ ಟಿಪ್ಪಸಂದ್ರ ನಲ್ಲಿ.
ಬಾಟ್ ಇನ್ ಇಯರ್ 2002. ಎಷ್ಟು ವರ್ಷ ಆಯ್ತು? 22 years. Paid first purchase from the builder 17 lakhs in 2002. Sold on this Monday. ಇವತ್ತು ಸಂಡೇ, ಈ ಮಂಡೇ 1st of July ಗೆ ಅದು ಸೇಲ್ ಆಯ್ತು. I got 60 lakhs. 22 years. 17 lakhs paid, full white, no black money, nothing. Check given by the bank for the buyer because he took a loan. I also took a loan and paid. When I calculate the return, it is less than 4%. This is your own city, ನಮ್ಮ ಊರಲ್ಲಿ, ನಮ್ಮ ಬ್ಯಾಂಗ್ಳೂರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್. ಸ್ವಲ್ಪ ವರ್ಷ ಅದು ರೆಂಟಿಗೆ ಹೋಯ್ತು, ಆಮೇಲೆ ಕೋವಿಡ್ ಬಂದಿದೆ, ರೆಂಟ್ ಎಲ್ಲ ಬಂದೇ ಇಲ್ಲ. 4-5 years the flat was lost. Mutual fund ದು best advantage is this. ಸ್ಟೋರಿ ಗೊತ್ತಿದೆ ಈ ಕತೆ ಏನಿದು? ಮೃತ ಸಂಜೀವನಿ, ರೈಟ್? ಸೊ ಹನುಮಾನ್ಗೆ ಹೇಳಿದೆ ಲಕ್ಷ್ಮಣ್, ಅವರು ಇದಾಗಿದೆ, ಅವರಿಗೆ ಮೃತ ಸಂಜೀವನಿ ಬೇಕು, ಇಲ್ಲಾದ್ರೆ ಅವರು ಡೆತ್ ಆಗುತ್ತಂತೆ. ಸರಿ, ಹನುಮಾನ್ ಹೋಗಿದೆ ತಗೊಂಡು ಬರಕ್ಕೆ. ಅಲ್ಲಿ ಹೋಗ್ಬಿಟ್ರೆ ಅವರಿಗೆ ಮೃತ ಸಂಜೀವನಿ ಯಾವುದೆಂದು ಗೊತ್ತಿಲ್ಲ. ಏನ್ ಮಾಡಿದೆ? ಆ ಮೌಂಟೇನೇ ತಗೊಂಡು ಬಂದಿದೆ, ಡಾಕ್ಟರ್ ಹತ್ರ ಕೊಟ್ರು, ಏನ್ ಬೇಕಾದ್ರೂ ನೀವು ತಗೊಳ್ಳಿ. ನಿಮ್ ಹನುಮಾನ್ ಯಾರು? ಏನ್ ಬೇಕಾದ್ರೂ ಅವ್ರು ನಿಮ್ಗೆ ಕೊಡ್ತೀವಿ, ನೀವು ಮಾಡಬೇಡ. ಮೃತ ಸಂಜೀವನಿ ನಿಮ್ಗೆ ಅವರು ಕೊಡ್ತೀವಿ. Hey, आपके सामने, okay? So mutual funds does this for you. You want real estate, you have real estate funds. You want gold, you have gold funds. You want equity, you have equity funds. You want different bonds, you have debt funds. So it is Mrita Sanjeevani. ನಿಮ್ಗೆ ಏನ್ ಬೇಕು? ಚೈನೀಸ್ ಬೇಕು ಚೈನೀಸ್, ಇಟಾಲಿಯನ್ ಬೇಕು ಇಟಾಲಿಯನ್, ಬಿಸಿಬೆಲ್ಲೆ ಬಾತ್ ಬೇಕು ಬಿಸಿಬೆಲ್ಲೆ ಬಾತ್, ಏನ್ ಬೇಕಾದ್ರೆ ನಿಮ್ಗೆ ಬರುತ್ತೆ ಮ್ಯೂಚುವಲ್ ಫಂಡ್ ಇಂದ. ಓಕೆ, ಸೊ ಇಟ್ ವಿಲ್ ಹೆಲ್ಪ್ ಯು ಅವಾಯ್ಡ್ ಡಿಸಾಸ್ಟರ್ ಅಂಡ್ ಕ್ರಿಯೇಟ್ ವೆಲ್ತ್ ಇನ್ ದಿ ಲಾಂಗ್ ಟರ್ಮ್. ಇದು ಇನ್ನೊಂದು, ಇಲ್ಲಿ ಚಿಕ್ಕ ಮಕ್ಕಳಿದ್ರೆ, ಇದು ಚಿಕ್ಕ ಮಕ್ಕಳಂದ್ರೆ ಐ ಆಮ್ ಸೇಯಿಂಗ್ ಲೈಕ್ 20s 30s, ದೋಸ್ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ಕಾಂಪೌಂಡಿಂಗ್. ನಾನು ಯಾವಾಗ್ಲೂ ಹೇಳಿರೋದು, ಸ್ಕೂಲ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಒಂದೇ ಒಂದು ಫಾರ್ಮುಲಾ ನಮ್ಗೆ ಓದ್ಬೇಕು, ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ. ಅದೇ 10 ವರ್ಷ ಇಫ್ ಯು ಟೀಚ್ ಯುವರ್ ಚಿಲ್ಡ್ರನ್, ದೇ ವಿಲ್ ಬಿಕಮ್ ಬೆಟರ್ ಇನ್ವೆಸ್ಟರ್ಸ್. ಇದೊಂದು ಸ್ಟೋರಿ ಏನಂದ್ರೆ, ಮಹಾರಾಜ ಹತ್ರ ಈ ಸ್ವಾಮೀಜಿ ಹೋಗಿದೆ. ಅವರು ತುಂಬಾ ಪ್ರೌಡ್ ಆಗಿರೋ ರಾಜ, ನನ್ನ ಹತ್ರ ತುಂಬಾ ವೆಲ್ತ್ ಇದೆ, ಅದಿದೆ ಇದಿದೆ, ರಾಜ್ಯ ಇದೆ ಎಲ್ಲ. ಅವ್ರು ಹೇಳಿದೆ, ನನ್ಗೆ ಏನು ಬೇಡ ಸರ್, ಎವ್ರಿ ಡೇ ಯು ಡಬಲ್ ಮೈ 1 grain of rice. ಇವತ್ತು 1 ಕೊಟ್ರೆ ನಾಳೆ 2 ಕೊಡಿ, ನಾಳಿದ್ದು 4 ಕೊಡಿ, ಆ ತರ ಹೇಳಿದೆ. ಅದೇನ ಬೇರೆ ವಿಷಯ ನೀವು ಕೇಳೋದು ಏನು ಇಲ್ಲ, ನಾನು ಎಷ್ಟು ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ಅಂತ. ಸರಿ ಅಂದ್ರೆ ಇವರು ಹೇಳಿದೆ. ಆಮೇಲೆ ಇದಾಯ್ತು. ಡೇ 1 ಅಲ್ಲಿ 1 grain, ಬೈ ದ ಟೈಮ್ ಡೇ 30 ಬಂದ್ರೆ ಎಷ್ಟು ಗ್ರೇನ್ ಆಯ್ತು? 53 crore grain ಆಯ್ತು. So this is the power of compounding. This is what he will do for you. When all of us tell you that compounding works in mutual fund, multiplication is what we are talking about. Ashish and Kishanji said savings, spending, everything. That is all division. Which is tougher, multiplication or division? School alli, maths class alli yavadu easy agidru? Multiplication table or division? Multiplication table. So multiply your money. That is the simpler work. This is what compounding does for you. Now this can only happen Gandhari agirbodu. ಹಾಗಂದ್ರೆ ಒಂದೇ ಗಾಂಧಾರಿ ಏನ್ ಹೇಳಿದೆ, ನನ್ನ ಹಸ್ಬೆಂಡ್ಗೆ ಬ್ಲೈಂಡ್ ಇದೆ, ಅದಕ್ಕೆ ನಾನು ಒಂದು ಬ್ಲೈಂಡ್ ಆಗಿ ಇರುತ್ತಂತೆ. ನೀವೆಲ್ಲರೂ ಬ್ಲೈಂಡ್ ಆಗಿ ಇರಬಹುದು. ಯಾಕೆ? ನಿಮ್ಮ ಹತ್ರ ಒಂದು ಅಡ್ವೈಸರ್ ಇದೆ ಹೂ ಇಸ್ ಸೀಯಿಂಗ್ ದ ಕುರುಕ್ಷೇತ್ರ ವಾರ್. ನಮ್ಮ ಮಾರ್ಕೆಟ್ ಆಕ್ಚುಲಿ ಒಂದು ಕುರುಕ್ಷೇತ್ರ ವಾರ್. ಅಲ್ಲಿ ನಡೆಯೋದು ಕುರುಕ್ಷೇತ್ರ ಯುದ್ಧನೇ ಆಗರದಲ್ಲಿ. ಅದು ನೋಡಕ್ಕೆ ಸಂಜಯ ಇದೆ, ಕೃಷ್ಣ ಇದೆ. ನೀವು ಯು ಪ್ಲೀಸ್ ರಿಮೇನ್ ಬ್ಲೈಂಡೆಡ್. ಎಸ್ ಆರ್ ನೋ? ಪ್ರಾಮಿಸ್? ಎಸ್. ದೆನ್ ಓನ್ಲಿ ದ ಅಮೃತ್ ಕಾಲ್ ವಿಲ್ ಹ್ಯಾಪನ್. ಇಲ್ಲ ಅಂದ್ರೆ ನೀವು ಅಭಿಮನ್ಯು ಆಗುತ್ತೆ. You will become Abhimanyu. You will know how to go in, you will not know how to come out. Tumba sari, I mean when I'm saying this, you may find it is funny, but it is not funny because we come across people who make so many foolish investments. Equity stocks, futures and trading, FD, chit funds, where FD adu idu, real estate investment. So many investments we make where we are told you will make money, but you realize वो ಚಕ್ರವ್ಯೂಹ है, ಒಳಗಡೆ ಹೋಗಿದೆ, ವಾಪಸ್ ಬರಕ್ಕೆ ಗೊತ್ತಿಲ್ಲ. ಸೊ ಅದಕ್ಕೆ ಗಾಂಧಾರಿ ತರ ಇರಬೇಕು, ಅಭಿಮನ್ಯು ತರ ಮಾಡಬಾರ್ದು. ಬಿಕಾಸ್ ಈವನ್ ಅಭಿಮನ್ಯು ಇನ್ ದ ವಾರ್ ಲಾಸ್ಟ್ ಹಿಸ್ ಲೈಫ್ ಬಿಕಾಸ್ ಹಿ ಓನ್ಲಿ ನ್ಯೂ ಹಾಫ್ ಬೇಕ್ಡ್ ಇನ್ಫಾರ್ಮೇಶನ್. ಇದು ಮೋರ್ ಇಂಪಾರ್ಟೆಂಟ್ ಇವತ್ತು. ಯಾಕಂದ್ರೆ ಸೋಷಿಯಲ್ ಮೀಡಿಯಾನಲ್ಲಿ ಇಷ್ಟು ಸಾರಿ ಇನ್ಫಾರ್ಮೇಶನ್ ನಮ್ಮ ಹತ್ರ ಬರುತ್ತೆ. ಆ ಇನ್ವೆಸ್ಟ್ಮೆಂಟ್ ಸರಿ ಇದೆ, ಇದು ಸರಿ ಇದೆ, ಆ ಮ್ಯೂಚುವಲ್ ಫಂಡ್ ಬೆಸ್ಟ್ ಇದೆ, ಈ ಮ್ಯೂಚುವಲ್ ಫಂಡ್ ಬೆಸ್ಟ್ ಇದೆ ಅಂತ. ಒಂದು ವಿಷಯ ನಾ ಹೇಳ್ತೀವಿ, 200+ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಆರ್ ದೇರ್ which has completed more than 10 years. Shall I repeat it? 200 mutual fund schemes. HDFC, ICICI, DSP, ಎಲ್ಲಾ ಮ್ಯೂಚುವಲ್ ಫಂಡ್ ಇಂದಾನು 10 ವರ್ಷದ ಮೇಲೆ ಹಿಸ್ಟ್ರಿ ಇರೋರು ಸ್ಕೀಮ್ಸ್ 200 ಇಂದ ಜಾಸ್ತಿ ಇದೆ. ಯಾವುದು ಸ್ಕೀಮ್ ನೀವು ತಗೊಳ್ಳಿ, ಯಾವುದು ಸ್ಕೀಮ್ ನೀವು ತಗೊಳ್ಳಿ, ಒಂದು SIP ಆ ಸ್ಕೀಮ್ಸ್ ಅಲ್ಲಿ 10 ವರ್ಷದ ಮೇಲೆ ನೀವು ಮಾಡಿದಂದ್ರೆ ನಿಮ್ಗೆ ಮಿನಿಮಮ್ ರಿಟರ್ನ್ 12.5% ಬಂದಿದೆ. 220 ಸ್ಕೀಮ್ಸ್ ಅಲ್ಲಿ ಏನೋ ಒಂದು ಸ್ಕೀಮ್ ನೀವು ತಗೊಳ್ಳಿ, ಯು ಹ್ಯಾವ್ ಇನ್ವೆಸ್ಟೆಡ್ ಫಾರ್ 10 years, ಯು ಹ್ಯಾವ್ ಮೇಡ್ ಮೋರ್ ದನ್ 12.5%. ಈ ರೂಮ್ ಅಲ್ಲಿ ಇರೋ ಒಬ್ರು ನನ್ಗೆ ಹೇಳಿ ಇದರಿಂದ ಬೆಸ್ಟ್ ನನ್ ಇನ್ವೆಸ್ಟ್ಮೆಂಟ್ಸ್ ಬೇರೆ ಯಾವದಲ್ಲಿನೂ ಮಾಡಬಹುದು.
I have made it up to. Real estate. We cannot say that every real estate investment I have made will give you more than 12.5% return. Gold does not give you. FD does not give you. So my point is, it is not about looking for the best scheme. It is about being disciplined and staying invested. I just have one additional point which I felt the earlier speakers did not touch upon. Don't look for returns on one 5,000 rupee or 10,000 rupee SIP that you do. Your aim should be, and I'm repeating, your aim should be to make wealth on larger quantum, not on one SIP. मैंने शरण सर को दिया, ಅದರಲ್ಲಿ ರಿಟರ್ನ್ ಬಂದಿದೆ 15%, ನಾನು ತುಂಬಾ ಖುಷಿಯಾಗಿದೆ. ಬಟ್ ಇಫ್ ಯು ಹ್ಯಾವ್ ಪುಟ್ ಅನದರ್ 50 lakhs in a bank FD and if that is making only 6% return, you are not doing the right thing. ಆ 50 lakhs ಅಲ್ಲಿ ನಿಮಗೆ 15% return ಬರಬೇಕು. So move 5 lakhs from there, 10 lakhs from there and give it to him, and don't spend your time on 5,000 rupee SIP return. ಇದು ಸ್ಕೂಲ್ ಅಲ್ಲಿ ನಮ್ ಹುಡುಗ ಹುಡುಗಿ ಹೋಗುವಾಗ ಕ್ಲಾಸ್ ಅಲ್ಲಿ ಯೂನಿಟ್ ಟೆಸ್ಟ್ ಇರುತ್ತೆ ಇಲ್ವಾ? ಯೂನಿಟ್ ಟೆಸ್ಟ್ ಅಲ್ಲಿ 10 ಮಾರ್ಕ್ಸ್ ಟೆಸ್ಟ್, 20 ಮಾರ್ಕ್ಸ್ ಟೆಸ್ಟ್, ಅದರಲ್ಲಿ 8 ಮಾರ್ಕ್ಸ್ ಬಂದಿದೆ, 16 ಮಾರ್ಕ್ಸ್ ಬಂದಿದೆ, ತುಂಬಾ ಖುಷಿಯಾಗಿ ಮನೆಗೆ ಬರ್ಬಿರ್ತೀವಿ ನಾವು, ಚೆನ್ನಾಗಿದೆ ಅಂತ. ಬಟ್ ಆನ್ಯುವಲ್ ಎಕ್ಸಾಮ್ ಅಲ್ಲಿ 40 ಮಾರ್ಕ್ಸ್ ಬಂದಿದೆ. ವಿಚ್ ಇಸ್ ಮೋರ್ ಪೇನ್ಫುಲ್? ಆನ್ಯುವಲ್ ಎಕ್ಸಾಮ್. ಸೊ ಯು ನೀಡ್ ಟು ಸಿ ವಾಟ್ ಇಸ್ ಯೋರ್ ಆನ್ಯುವಲ್ ಎಕ್ಸಾಮ್. Your annual exam is the larger wealth that you have, and on that you need to earn more. That should be the principle that you do. Okay? ಆ ತರ ಮಾಡಿದಂದ್ರೆ ನಿಮ್ಗೆ ಅಕ್ಷಯ ಪಾತ್ರ ಕೈಯಲ್ಲಿ ಬರುತ್ತೆ. ಅಕ್ಷಯ ಪಾತ್ರನಲ್ಲಿ ಏನಾಗುತ್ತೆ? It will never, you can give lunch, dinner forever. ನಮ್ ವೆಲ್ತ್ ಅಕ್ಷಯ ಪಾತ್ರ ತರ ಬರ್ಬೇಕಂದ್ರೆ ಅರ್ಜುನ ಕೃಷ್ಣ ಬೇಕು, ಡಿಸಿಪ್ಲಿನ್ ಬೇಕು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಓಕೆ, ನಾವು ಲೆಟ್ ಮಿ ಕ್ವಿಕ್ಲಿ ಮೂವ್. 5 more minutes I have. ಒಂದು ಸ್ವಲ್ಪ ಇದು ಈಗ ಮಹಾಭಾರತ ಸ್ಟೋರೀಸ್, ದೇವರ ಕಥೆ ಎಲ್ಲ ಹೇಳಿದೆ. ಸ್ವಲ್ಪ ಮೂವೀಸ್ಗೆ ಹೋಗ್ಬಿಡ್ತೀವಿ. ಯಾರಂತ ಗೊತ್ತಿದೆಯಾ ಅದು? ನೋ, ಇವರದು ಫೇಮಸ್ ಮೂವಿ ನಮ್ ಊರು ನಿಯರ್ ಬೈ ಓನ್ಲಿ ವಾಸ್ ಶಾರ್ಟ್. ಯಾರು ಹೇಳಿದ? ಅಮಿತಾಬ್ ಬಚ್ಚನ್. ಒಂದು ರೌಂಡ್ ಆಫ್ ಅಪ್ಲಾಸ್ ಅವರಿಗೆ. This is Amitabh Bachchan in his childhood. Okay, famous actor Amitabh Bachchan, ಎಲ್ಲರಿಗೂ ಗೊತ್ತು. Everybody likes Amitabh Bachchan. Okay, 2 important things. ಅವರಿಗೆ ಹೇಳಿದೆ ನಿಮ್ ಹೈಟ್ ಸರಿ ಇಲ್ಲ, ಅದಕ್ಕೆ ನಿಮ್ಗೆ ಮೂವಿನಲ್ಲಿ ತಗೊಳಕ್ ಆಗಲ್ಲ. ಆಲ್ ಇಂಡಿಯಾ ರೇಡಿಯೋ ಅವರಿಗೆ ಹೇಳಿದೆ ನಿಮ್ ವಾಯ್ಸ್ ಚೆನ್ನಾಗಿಲ್ಲ, ಸರಿ ಇಲ್ಲ. ಓಕೆ, ಅಂಡ್ ಇವತ್ತು ಇಂಡಿಯಾದು ಬೆಸ್ಟ್ ವಾಯ್ಸ್ ಅಂತ ಕೇಳಿದಂದ್ರೆ ಅಮಿತಾಬ್ ಬಚ್ಚನ್. ಓಕೆ, ಆಲ್ ಇಂಡಿಯಾ ರೇಡಿಯೋ ಟೋಲ್ಡ್ ಅಮಿತಾಬ್ ಬಚ್ಚನ್ your voice is not good. ಓಕೆ, ಸರಿ. ಫಸ್ಟ್ ಫಿಲಿಂ ಸಾತ್ ಹಿಂದೂಸ್ತಾನಿ 1969. ಸೆನ್ಸೆಕ್ಸ್ ಇಂದ ಮುಂದೆ ಬಂದಿದೆ ಅವರದು ಮೂವಿ. ಓಕೆ, ಬಾಂಬೆ ಟು ಗೋವಾ ನಲ್ಲಿ ಅವರೊಂದು ಹೀರೋ ಆಗಿ ಬಂದಿದೆ, ವಿಚ್ ವಾಸ್ ಹಿಸ್ 11th ಮೂವಿ. ನೋಡಿದಿರಾ ಈ ಮೂವಿ? ಯಾರು? ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಎಸ್, ಮಸ್ಟ್ ಬಿ ಅನ್ ಅಮಿತಾಬ್ ಬಚ್ಚನ್ ಫ್ಯಾನ್. Somebody from the back, 2-3 people are saying, but lot of people may not have seen the movie. ಅವರದು ಫೇಮಸ್ ಮೂವೀಸ್ ಅಲ್ಲಿ ಎಲ್ಲರಿಗೂ ಗೊತ್ತಿದ್ದು ಅಂದ್ರೆ ಮೂವಿ ಇಲ್ಲ ಇದು. ಓಕೆ, 11 ಮೂವೀಸ್ ಆದ್ಮೇಲೆ, ಓಕೆ, 1969 to 1973 ಈ 4 years ಅಲ್ಲಿ he acted in 22 movies. 22 ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದೆ. ಯಾವುದು ಮೂವಿನೂ ಅವರಿಗೆ ಫೇಮ್ ಕೊಟ್ಟಿಲ್ಲ. ಓಕೆ, ಅಂಡ್ ದೆನ್ ಕಮ್ಸ್ ದಿಸ್ ಮೂವಿ. ಸೊ 10 ಲಾಂಗ್ ಇಯರ್ಸ್ ಸೆನ್ಸೆಕ್ಸ್ ಅಲ್ಲಿ ನಮ್ಗೆ ರಿಟರ್ನ್ ಬಂದಿಲ್ಲ. 1991 to 2001 ಸೆನ್ಸೆಕ್ಸ್ ಡಿಡ್ ನಾಟ್ ಗಿವ್ ಯು ರಿಟರ್ನ್ಸ್. ರಿಟರ್ನ್ ವಾಸ್ ಓನ್ಲಿ 6%. ಆ ಟೈಮ್ ಅಲ್ಲಿ FD, ರಿಯಲ್ ಎಸ್ಟೇಟ್ ಎಲ್ಲದರಲ್ಲಿನೂ ತುಂಬಾ ರಿಟರ್ನ್ ಬಂದಿದೆ. ಸೊ ಫ್ರಸ್ಟ್ರೇಟಿಂಗ್ ಇಯರ್ಸ್ ಫಾರ್ 10 years. ಇಲ್ಲಿ ಅವರಿಗೆ 22 years. ಓಕೆ, ಆಮೇಲೆ ಈ ಮೂವಿ ಬಂದಿದೆ ಜಂಜೀರ್, ಫೇಮಸ್ ಮೂವಿ, 23rd ಮೂವಿ. ಓಕೆ, ಆ ತರ and blockbusters came. Sholay, Kabhi Kabhi, Amar Akbar Antony. One after the other, he had blockbuster years. Market allinu ade naditu. First 10 years, 91 to 2001, bad patch. 2003 to 2007, 40% CAGR. Sholay in life, Amar Akbar Antony in life, right? ನಾ ಹೇಳಿದೆ ಗಂಟಾ ಹಿಂದಿ. ಒಬ್ಬಟ್ಟು, ಕೇಸರಿ ಬಾತ್, ತುಂಬಾ ಚೆನ್ನಾಗಿ ಬಿಸಿಬೇಳೆ ಬಾತ್, ರೈಟ್? ಎಲ್ಲ ಬರುತ್ತೆ, ಕೇಳೇ ಇಲ್ಲ. ಬಟ್ ತಗೊಳ್ಳಿ, ನೀವು ಚೆನ್ನಾಗಿರ್ಬೇಕು, ರೈಟ್? ಮಾರ್ಕೆಟ್ ಆ ತರ ಹೇಳೋದು. ಓಕೆ, ನಾವ್ ಕಮ್ಸ್ ನೋ ರಿಟರ್ನ್ ಅಗೇನ್ ಆಫ್ಟರ್ ಶೋಲೆ, ಆಫ್ಟರ್ ಅಮರ್ ಅಕ್ಬರ್ ಆಂಟನಿ, ಲಾಟ್ ಆಫ್ ಮೂವೀಸ್ ಯಾರು ಕೇಳಿದೂ ಇಲ್ಲ, ನೋಡಿದೂ ಇಲ್ಲ. ದೀಸ್ ಆರ್ ನಾಟ್ ಇಸ್ ಬ್ಲಾಕ್ ಬಸ್ಟರ್ ಮೂವೀಸ್. ಮಾರ್ಕೆಟ್ ಅಲ್ಲಿ 2008 to 2013, 5 years, ನೋ ರಿಟರ್ನ್ಸ್. ಸಬ್ಪ್ರೈಮ್ ಕ್ರೈಸಿಸ್ ಎಲ್ಲ ನಡೆಯೋದು, ನೋ ರಿಟರ್ನ್ಸ್. ಓಕೆ, ಲಾಂಗ್ ವಿಂಟರ್, ಹಿ ಆಲ್ಮೋಸ್ಟ್ ಡೈಡ್ ಇನ್ ದ ಶೂಟಿಂಗ್ ಆಫ್ ಕೂಲಿ. ಓಕೆ, ಈ ತರಾನು ಮಾರ್ಕೆಟ್ ಅಲ್ಲಿ ಕೂಲಿ ಮೂವ್ಮೆಂಟ್ಸ್ ಬರುತ್ತೆ. 2008 to 2009 ಮಾರ್ಕೆಟ್ ಲಾಸ್ 51%. 2000 January 30%. ಕೋವಿಡ್ ಬಂದ್ವಾಗ. ಆಮೇಲೆ 2018 ಅಲ್ಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕರೆಕ್ಷನ್ ಆಯ್ತು, 30%. These are called coolie movements in stock market. Okay, there were average movies, and then this is his total history. Almost 150 movies alli our act madide. Disaster, flop, below average. Hit movies are only 23. Super hit is only 8, and blockbuster is only 3. After that, so jasti flop or hit flop, but still Amitabh Bachchan is Amitabh Bachchan. He is India's most respected actor, and he went through tough times. He was ABCL company. If you see here, I've put it up here. Okay, when he was 58 years,
he had 90 crore debt, and today he is worth more than 4,000 crore at the age of 82. So markets, Amitabh Bachchan, Mahabharat, marriage, all behave the same. They will have ups and downs, and you will have to go through the same. So over the long term, ನೀವು ಮಹಾಭಾರತ ನೋಡಿದಿರೋ, ಕೃಷ್ಣ ನಿಮ್ಮ ಹತ್ರ ಇದ್ರೋ, ಅಮಿತಾಬ್ ಬಚ್ಚನ್ ಮೂವಿ ನೋಡಿದ್ರೋ, you will have a good range of returns provided you believe and stay invested. So what I will end is by saying, ಇದೆಲ್ಲ ನಾವು ಟೂರಿಸಂ ಮಾಡುವಾಗ we want to see these places. Pyramids of Egypt, Eiffel Tower, Taj Mahal, it has taken time to build them, but because it has taken time to build them, they stay for 100-300 years. Last one small story. Being a lady, I want to bring out that aspect. Beku, chikku beku, ಎಷ್ಟು weight ಇರುತ್ತೆ? When a small cat gives birth to a kitten, kitten weight ಎಷ್ಟು ಇರುತ್ತೆ ಗೊತ್ತಿದೆಯಾ? Less than 100 grams. Somebody said that. ಎಷ್ಟು ಟೈಮ್ ಅಲ್ಲಿ ಒಂದು beku gives birth? How many months does a cat carry the kitten to give birth? 3 months, correct? 90 days. Yane, what is the weight of a baby elephant? Newborn baby elephant. 100 kgs. Absolutely correct. 100 kgs. How long does an elephant or mother elephant carry the baby in its womb? 18 to 20 months, right? So 90 days carry ಮಾಡಿಬಿಟ್ರೆ 100 grams ಬೇಕು ಸಿಗುತ್ತೆ. 20 months if you carry, you will get 100 kg ಯಾನೆ. You decide ಯಾನೆ ಬೇಕಾ ಬೇಕು ಬೇಕಾ. Thank you very much.